ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕಟ್ ಆಫ್ ರ್ಯಾಂಕನ್ನು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. 2023 ಇದ್ದದ್ದು ಒಂದೇ ಮಾಕ್ ಅಲಾಟ್ಮೆಂಟ್. ಈ ವರ್ಷ 2 ಮಾಕ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಯಾಕಂದರೆ ಮಿಸ್ಟೇಕ್ಸ್ಗಳನ್ನು ಮಾಡಲಿಕ್ಕೆ KE ಕೇಳೋದೇ ಬೇಡ. ಫಸ್ಟ್ ರೌಂಡಲ್ಲಿ ತುಂಬ ಮಿಸ್ಟೇಕ್ಸ್ಗಳಾಗಿದೆ. ಏನೋ ಒಂದು ಕಾಟಾಚಾರಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ, ಯಾವುದೋ ಒಂದು ಕಟ್ ಆಫ್ ರ್ಯಾಂಕನ್ನು ಕೊಟ್ಟಿದ್ದಾರೆ. ನಾನಂತೂ ಅದನ್ನು ಬಿಲ್ಕುಲ್ ಒಪ್ಪೋದಿಲ್ಲ. ಯಾಕಂದರೆ ತುಂಬ ಮಿಸ್ಟೇಕ್ಸ್ಗಳಾಗಿದೆ, ತುಂಬ ಸ್ಟೂಡೆಂಟ್ಸ್ಗಳಿಗೆ ಮೋಸ ಆಗಿದೆ, ನಾನು ನೋಡಿದ್ದೀನಿ. ಬಿಲ್ಕುಲ್ ಒಪ್ಪೋದಿಲ್ಲ. ಎಕ್ಸಾಮ್ಸಲ್ಲಿ ಮೋಸ ಆಗಿದೆ, ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಈವನ್ ಆಪ್ಷನ್ ಎಂಟ್ರಿ ಮಾಡುವಾಗಲೂ ಕೂಡ ಮಿಸ್ಟೇಕ್ಸ್ ಆಗಿದೆ. ಈಗ ಮಾಕ್ ಅಲಾಟ್ಮೆಂಟಲ್ಲಿ ಮಿಸ್ಟೇಕ್ ಆಗಿದೆ. ಇವ್ರು ಈ ಥರ ಎಲ್ಲ ಮಾಡೋದಾಗಿದ್ದರೆ ಮಾಕ್ ಅಲಾಟ್ಮೆಂಟನ್ನು ಬಿಡೋದೇ ಬೇಡ ಇದ್ದಿತ್ತು. ಬಟ್ ನಾನು ನಿಮಗೆ ಲಾಸ್ಟ್ ಟೈಮ್ 2023ನ ಮಾಕ್ ಅಲಾಟ್ಮೆಂಟನ್ನು ಮತ್ತು 2024ನ ಮಾಕ್ ಅಲಾಟ್ಮೆಂಟನ್ನು ನಿಮಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಆ್ಯಂಡ್ ಇದರಲ್ಲಿ ಮಿಸ್ಟೇಕ್ಸ್ ಆಗಿದೆ, 100% ಮಿಸ್ಟೇಕ್ಸ್ ಆಗಿದೆ ಸ್ಟೂಡೆಂಟ್ಸು. ಯಾರು ಏನೇ ಅಂದರೂ ನನ್ನ ಪ್ರಕಾರ 100% ಮಿಸ್ಟೇಕ್ಸ್ ಆಗಿದೆ. ಓಕೆ, 2000% ಮಿಸ್ಟೇಕ್ಸ್ ಆಗಿದೆ, ಆಯಿತಾ. ಮತ್ತೇನು ಅಂತ ಕೇಳಿದರೆ, ಮುಂದಿನ ಇದರಲ್ಲಿ ಇದೇ ಥರ ಆದರೆ ದಯವಿಟ್ಟು ಸೈಲೆಂಟ್ ಆಗಿರಬೇಡಿ. ಪ್ರತಿಯೊಂದು ಪೇರೆಂಟಿಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಹೇಳ್ತಾ ಇರೋದು, ನಾವು ಸೈಲೆಂಟ್ ಆಗಿದ್ದಷ್ಟು ಇವರು ಮತ್ತೆ ಮಿಸ್ಟೇಕ್ಸನ್ನು ಮಾಡ್ತಾರೆ ಬಿಟ್ಟರೆ ನಿಮಗೇನು ಇದರಿಂದ ಯೂಸ್ ಅಂತೂ ಸೀರಿಯಸ್ಲಿ ಆಗೋದಿಲ್ಲ ಸ್ಟೂಡೆಂಟ್ಸ್, ಆಯಿತಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದಯವಿಟ್ಟು ನೆಕ್ಸ್ಟ್ ಟೈಮ್ ಇದೇ ಥರ ಮಿಸ್ಟೇಕ್ಸ್ ಆದರೆ ರೇಸ್ ಯುವರ್ ವಾಯ್ಸ್, ಆಯಿತಾ. ಯಾಕಂದರೆ ನೀಟ್ ಆದಾಗ ಗೊತ್ತಿದೆ, ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. KCT ಬ್ಲಂಡರ್ಸ್ ಆದ ಏನೂ ಆಗಲಿಲ್ಲ. ಏನೂ ಡಿಲಿಟೆಡ್ ಸಿಲೆಬಸ್ಸಿಂದ ಬಂದಿದ್ದನ್ನು ಕೈ ಬಿಟ್ಟಿದ್ದಾರೆ, ಆಯಿತಾ. ಸೊ ಅದು ಯಾವ ರೀತಿ ಡಿಸಿಷನು, ನಾವು ಸೈಲೆಂಟ್ ಆಯಿತು, ಹಾಂ ಓಕೆ, ಅವ್ರು ನಡ್ಕೊಂಡು ಹೋದ್ರು, ಆಯಿತು. ಎಕ್ಸಾಮ್ಸ್ ಆಗಿ 3 ಮಂತ್ಸ್ ಆಯಿತು, CET ಎಕ್ಸಾಮ್ ಆಗಿ. ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಕೊಡುವಂಥ ಯೋಗ್ಯತೆ ಇಲ್ಲ ಇವರಿಗೆ, ಆಯಿತಾ. ಫಸ್ಟ್ ರೌಂಡ್ ರಿಸಲ್ಟ್ ಎಷ್ಟು ಸ್ಟೂಡೆಂಟ್ಸ್ಗಳು, ಎಷ್ಟು ಪೇರೆಂಟ್ಸ್ಗಳು ಪ್ಯಾನಿಕ್ ಆಗಿದ್ದಾರೆ ಅವ್ರಿಗೆ ಗೊತ್ತಿದೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ನೀವು ಓದಿದ್ದು ಒಂದೊಳ್ಳೆ ಪೊಸಿಷನಿಗೆ ಹೋಗಬೇಕು, ಒಳ್ಳೆ ಜಾಬ್ ತೊಗೊಳ್ಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು, ಒಂದೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ, ಇಂಥ ನಿಮ್ಮ ಲೈಫ್ ಡಿಸೈಡಿಂಗ್ ಟೈಮಲ್ಲಿ ಇವ್ರು ಈ ಥರ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ, ಮಿಸ್ಟೇಕ್ಸ್ಗಳ ಮೇಲೆ ಮಿಸ್ಟೇಕ್ಸ್ ಮಾಡಿದರೆ ಹೇಗೆ ಸ್ಟೂಡೆಂಟ್ಸು, ಆಯಿತಾ. ನಾನು ನಿಮಗೆ ಒಂದು ಕಟ್ ಆಫ್ ರ್ಯಾಂಕನ್ನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ, ಪ್ಲಸ್ ಆಗಿರೋ ತಪ್ಪನ್ನು ನಾನು ನಿಮಗೆ ಪ್ರೂಫ್ ತೋರಿಸ್ತೇನೆ ಸ್ಟೂಡೆಂಟ್ಸ್. ನಾನು ಯಾವುದನ್ನು ಸುಮ್ಮನೆ ಇದು ಮಾಡೋದಿಲ್ಲ. ಯಾಕಂದರೆ KE ಜೊತೆ ನನಗೇನಿದಿಲ್ಲ, ಆಯಿತಾ. KEಗೂ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಸ್ಟೂಡೆಂಟ್ಸ್ಗಳ ಇದರಲ್ಲಿ ಆಟ ಆಡಬಾರ್ದಲ್ವಾ. ಸೊ ಇಷ್ಟು ವರ್ಷಗಳ ಓದ್ಕೊಂಡು ಕಷ್ಟಪಟ್ಕೊಂಡು ಮನಿ, ಟೈಮು, ಎನರ್ಜಿ ಎಲ್ಲದನ್ನು ಕೊಟ್ಕೊಂಡು ಇವ್ರು ಈಗ ಈ ಥರ ಮಾಡಿದರೆ ಹೇಗಾಗುತ್ತೆ. ಓಕೆ, ಎಲ್ಲ ಈಗ ಕೆಲವೊಂದು ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲಿವರೆಗೆ ಕೇಳಿದರೆ ಮ್ಯಾನೇಜ್ಮೆಂಟ್ ಕೋರ್ಟ್ ಸೀಟ್ಗಳನ್ನು ಕಾಲೇಜ್ಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ. ಈ ಕಾಲೇಜ್ಗಳಿದೆ ನೋಡಿ, ನಾನು ಅದನ್ನು ನೋಡಿದಾಗಲೂ ಬೇಜಾರಾಗುತ್ತೆ. ಯಾಕಂತ ಕೇಳಿದರೆ, ದುಡ್ಡು ಮಾಡ್ಲಿಕ್ಕೆ, ಹಣ ಮಾಡ್ಲಿಕ್ಕೆ ಅಂದರೆ ಹಣನೇ ಮಾಡ್ತಾ ಇರಿ. ಯಾಕೆ ನಿಮಗೆ ಈ ಎಜುಕೇಷನನ್ನು ಇದಿರಬೇಕು. ಆಲ್ರೆಡಿ ಮ್ಯಾನೇಜ್ಮೆಂಟ್ ಕೋರ್ಟ್ ಸ್ಟಾರ್ಟ್ ಮಾಡಿ ಆಗಿದೆ, ಇನ್ನು CET ಕ್ಲಾಸಸ್ ಬೇರೆ ಅಂತೆ. ಯಾಕೆ ಈ ಥರ ಎಲ್ಲ ಇದು, ಯಾಕೆ ಸುಮ್ಮನೆ ಮಾಡೋದಾದರೆ 2 ಒಟ್ಟಿಗೆ ಮಾಡಲಿ, ಇಲ್ಲದಿದ್ದರೆ ನಿಮ್ಮದೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬೇರೆ ಇರಿ. ಯಾಕೆ ಮಾಡಬೇಕು ನಿಮಗೂ. ಕೆಲವೊಂದು ಕಾಲೇಜ್ಗಳದ್ದು ನೋಡಿದರೆ ನನಗಂತೂ ಇದು ಯಾವ ರೀತಿ ಸಿಸ್ಟಮು ನನಗೆ ಅರ್ಥ ಆಗ್ತಿಲ್ಲ ಸ್ಟೂಡೆಂಟ್ಸು. ಎಲ್ಲಿವರೆಗೆ ನಾವು ಇದನ್ನು ಒಪ್ಕೊಳ್ತಾ ಇರ್ತೇವೆ ಅಲ್ಲಿವರೆಗೆ ಇದು ಮಿಸ್ಟೇಕ್ಸನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ದಯವಿಟ್ಟು ನೆಕ್ಸ್ಟ್ ರೌಂಡಲ್ಲಿ ಇದೇ ಥರ ಪ್ರಾಬ್ಲಮ್ ಆದರೆ ದಯವಿಟ್ಟು ರೇಸ್ ಯುವರ್ ವಾಯ್ಸ್, ಕೇಳಿ. ಸುಮ್ಮನೆ ಇರಬೇಡಿ. ಸುಮ್ಮನೆ ಇದ್ದರೆ ಇದೇ ಹಾಗೆ ಮುಚ್ಚಿ ಹೋಗುತ್ತೆ, ನಿಮ್ಮ ಜೀವನ ಇಡೀ ಇದೇ ಆಗಿಬಿಡುತ್ತೆ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾನು 3 ಕಾಲೇಜ್ಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಒಂದು BMS, ಇನ್ನೊಂದು JSS, ಇನ್ನೊಂದು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಯಾಕಂತ ಕೇಳಿದ್ರೆ ಎಲ್ಲ ಕಾಲೇಜ್ಗಳ ಕಂಪ್ಯಾರಿಸನ್ ಆಗೋದಿಲ್ಲ, ಅದಕ್ಕೆ 3 ಕಾಲೇಜ್ಗಳನ್ನು ತಗೊಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ E048 ಅನ್ಏಡೆಡ್. ಇಲ್ಲಿ ನೋಡಿ, ಇದನ್ನು ನೀವು ಕ್ಯಾಟಗರಿನೂ ನೋಡ್ಕೊಳ್ಳಿ, ಪ್ಲಸ್ ಬ್ರಾಂಚನ್ನು ನೋಡ್ಕೊಳ್ಳಿ. ಕಂಪ್ಯಾರಿಸನ್ ನಾನು ಮುಂದೆ ಇದರಲ್ಲಿ ಹೇಳ್ತೇನೆ. 2366, 2438 2A ಗ್ರೂಪ್ ಅವರಿಗೆ, 2B ಗ್ರೂಪ್ ಅವರಿಗೆ 3845, 3A ಗ್ರೂಪ್ ಅವರಿಗೆ 1345, 3B ಗ್ರೂಪ್ ಅವರಿಗೆ 1561, ಜನರಲ್ ಮೆರಿಟ್ ಅವರಿಗೆ 891, SC ಕ್ಯಾಟಗರಿಗೆ 10767, ST ಕ್ಯಾಟಗರಿ 12101. ಇಲ್ಲಿ ನೋಡಿ, ನನಗೆ ಇನ್ನೊಂದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್ನು, ಎಲ್ಲ ಕಾಲೇಜಲ್ಲಿ ಜನರಲ್ ಮೆರಿಟಿಗೆ ಇಂಥ ಸೀಟ್ ಇರುತ್ತೆ. ಬಟ್ ನೋಡಿ, ಆಪ್ಷನ್ ಮಾಕ್ ಅಲಾಟ್ಮೆಂಟಲ್ಲಿ ಅಲಾಟ್ಮೆಂಟ್ ಹೇಗೆ ಮಾಡುತ್ತಂತ ಕೇಳಿದರೆ, ಸಾಫ್ಟ್ವೇರ್ ಎಲ್ಲರಿಗೂ ಕೂಡ ಜನರಲ್ ಮೆರಿಟಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡುತ್ತಂತೆ, ಆಯಿತಾ. ಮತ್ತು ಯಾಕೆ ಜನರಲ್ ಮೆರಿಟ್ ಅಂತಲ್ಲಿ ಹಾಕಬೇಕು, ಇದು ನನ್ನ ಒಪಿನಿಯನ್ ಸ್ಟೂಡೆಂಟ್ಸ್. ನಾನು ಹೇಳೋದು 2A ಗ್ರೂಪ್ ಅವರಿಗೆ ಒಂದಿಷ್ಟಿದೆ, 1G ಅವರಿಗಿದೆ, 2B ಅವರಿಗಿದೆ, 3Aಗಿದೆ, ಎಲ್ಲರಿಗೂ ಇದೆ. SC ST ರಿಸರ್ವೇಷನ್ ಇದೆ. ಬಟ್ ಜನರಲ್ ಮೆರಿಟ್ ಅವ್ರಿಗೆ ಯಾಕೆ ಒಂದು ಪರ್ಟಿಕ್ಯುಲರ್ ಆಗಿ ರಿಸರ್ವೇಷನ್ ಇಡಬಾರ್ದು. ಒಂದು 20 ಸೀಟ್ಸ್ ಒಂದು ಕಾಲೇಜಲ್ಲಿ ಇಂತಿಷ್ಟಾದರೂ ಮಿನಿಮಮ್ ಅವರಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿದ್ರೆ ನನ್ನ ಪ್ರಕಾರ ಅವರಿಗೂ ಕೂಡ ಒಂದು ಸರಿಯಾದಂಥ ನ್ಯಾಯ ಸಿಗುತ್ತೆ ಅಂತ ನನ್ನ ಇದು ಒಪಿನಿಯನ್ನು. ಯಾಕಂದರೆ ಈಗ ಒಬ್ಬ 1 ರ್ಯಾಂಕ್ ಬಂದಿದ್ದಾನೆ, ಅವನಿಗೆ ಫಾರ್ ಎಕ್ಸಾಂಪಲ್ 2A ಕ್ಯಾಟಗರಿ ಅಂತ ಅಂದ್ಕೊಳ್ಳಿ, ಅವನಿಗೆ ಅದು 2A ಕ್ಯಾಟಗರಿ ಅಲೌಟ್ ಆಗೋದಿಲ್ಲ. ಜನರಲ್ ಮೆರಿಟ್ ಅವರಿಗೆ 50 ಸೀಟ್ಸ್ ಇದ್ದರೆ ಅದರಲ್ಲಿ ಇದನ್ನು ಕೊಡ್ತಾರೆ, ಆವಾಗ 49 ಆಗುತ್ತೆ. ಆವಾಗ ಜನರಲ್ ಮೆರಿಟ್ ಅವ್ರು ಎಷ್ಟೇ ಒಳ್ಳೆ ರ್ಯಾಂಕ್ ತೆಗೆದು ಕೂಡ ಒಳ್ಳೆ ಕಾಲೇಜ್ ಸಿಗೋದು ತುಂಬ ಕಷ್ಟ ಅಲ್ಲ. ಇದು ನನ್ನ ಒಪಿನಿಯನ್ ಸ್ಟೂಡೆಂಟ್ಸ್. ಯಾಕಂದರೆ ನಾನು ತುಂಬ ವರ್ಷದಿಂದ ಮಾಡ್ತಾ ಇದ್ದೇನೆ. ಜನರಲ್ ಮೆರಿಟ್ ಅವರಿಗೆ ಇಲ್ಲೇ ನೋಡಿ 891 ಇದೆ. ಬೇರೆ ಕ್ಯಾಟಗರಿ ನೋಡಿ, ಇವರಿಗೆ ST ಅವರಿಗೆ 12,000, 2A ಅವರಿಗೆ 2,000, 1 ಅವರಿಗೆ 2366, 3A ಅವರಿಗೆ ಸ್ವಲ್ಪ ಕಡಿಮೆ ಇದೆ, 3A 3Bಗೆ ಆದರೂ ಜಾಸ್ತಿನೇ ಇದೆ ವೆನ್ ಯು ಕಂಪೇರ್ ಇಟ್ ವಿತ್ ಜನರಲ್ ಮೆರಿಟ್.
ನನ್ನ ಒಪಿನಿಯನ್ ಪ್ರಕಾರ, ನನ್ನ ಒಂದು ಇದ್ರ ಪ್ರಕಾರ ಜನರಲ್ ಮೆರಿಟ್ ಅವರಿಗೆ ಇಂಥ ಸೀಟನ್ನು ರಿಸರ್ವ್ ಮಾಡಿ ಇಡಿ, ಅದನ್ನು ಮತ್ತೆ ಬೇರೆ ಕ್ಯಾಟಗರಿ ಕೊಡಬೇಡಿ. ಈ ಥರ ಮಾಡಿದರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್ ಅಷ್ಟೇ. ಐ ಡೋಂಟ್ ನೋ, ನಾನು ಇದನ್ನು ಇದು ಮಾಡ್ತಾ ಇಲ್ಲ. ಈಗ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಈ ವರ್ಷದ ಕಟ್ ಆಫ್ ನೋಡಿ ಸ್ಟೂಡೆಂಟ್ಸು, ಇದರಲ್ಲಿ ನಾನು ಹೇಳ್ತೇನೆ ನೋಡಿ, ಲಾಸ್ಟ್ ವರ್ಷ ಒನ್ ಗ್ರೂಪ್ ಅವರಿಗೆ 2366 ಇದ್ದಿತ್ತು, ಈ ವರ್ಷ 4230 ಆಗಿದೆ. ಲಾಸ್ಟ್ ವರ್ಷ 2AG ಅವರಿಗೆ 2438 ಇದ್ದಿತ್ತು, ಈ ವರ್ಷ 4499 ಆಗಿದೆ. ಲಾಸ್ಟ್ ಇಯರ್ 2BG ಅವರಿಗೆ 3800 ಇದ್ದಿತ್ತು, ಈ ವರ್ಷ 6400 ಆಗಿದೆ. ಲಾಸ್ಟ್ ವರ್ಷ 3AG ಅವರಿಗೆ 1345 ಇದ್ದಿತ್ತು, ಈ ವರ್ಷ 2840 ಆಗಿದೆ. 3BG ಅವರಿಗೆ 1561 ಇದ್ದಿತ್ತು, ಈ ವರ್ಷ 3095 ಆಗಿದೆ. ಲಾಸ್ಟ್ ಇಯರ್ ಜನರಲ್ ಮೆರಿಟ್ ಅವರಿಗೆ 891 ಇದ್ದಿತ್ತು, ಮಾಕ್ ಅಲಾಟ್ಮೆಂಟಲ್ಲಿ ಇದೆ ಎಲ್ಲದು, ಈ ವರ್ಷ ಜನರಲ್ ಮೆರಿಟ್ ಅವರಿಗೆ 1948 ಆಗಿದೆ. ಲಾಸ್ಟ್ ವರ್ಷ SC ಅವರಿಗೆ 10,000 ಇದ್ದಿತ್ತು, ಈ ವರ್ಷ 17,000 ಜಂಪ್ ಆಗಿದೆ. ಲಾಸ್ಟ್ ವರ್ಷ ST ಅವರಿಗೆ 12,000 ಇದ್ದಿತ್ತು, ಈ ವರ್ಷ 16,000 ಜಂಪ್ ಆಗಿದೆ. ಅಂದರೆ ಈ ವರ್ಷ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ ವಿತ್ ಪ್ರೂಫ್, ಆಯಿತಾ. ಆ್ಯಂಡ್ AIML ನೋಡಿ 5232, 5496. ಲಾಸ್ಟ್ ವರ್ಷ ಇದು 4804 ಇದ್ದಿತ್ತು, ಲಾಸ್ಟ್ ವರ್ಷ ಇದು 7009 ಇದ್ದಿತ್ತು, ಈ ವರ್ಷ ಕಡಿಮೆ ಆಗಿದೆ ಸ್ವಲ್ಪ. ಲಾಸ್ಟ್ ಇಯರ್ ಇದು 2960 ಇದ್ದಿತ್ತು, ಈ ವರ್ಷ 3405 ಹೋಗಿದೆ. AIML ಇದು 3138 ಇದ್ದಿತ್ತು, 3818ಗೆ ಇನ್ಕ್ರೀಸ್ ಆಗಿದೆ. ಜನರಲ್ ಮೆರಿಟ್ ಅವರಿಗೆ 2153 ಇದ್ದಿತ್ತು, 2628ಗೆ ಇನ್ಕ್ರೀಸ್ ಆಗಿದೆ. ಅಂದರೆ ನೋಡಿ ಸ್ಟೂಡೆಂಟ್ಸ್, AIML ಅಲ್ಲಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಮತ್ತೊಂದು ಏನಂತ ಕೇಳಿದರೆ CSC ಮತ್ತು AIMLನ ಕಂಪೇರ್ ಮಾಡಿದರೆ CSC ಕಟ್ ಆಫ್ ರ್ಯಾಂಕ್ ಕಡಿಮೆ ಇದೆ, AIMLನ ಕಟ್ ಆಫ್ ರ್ಯಾಂಕ್ ಜಾಸ್ತಿ ಇದೆ. ಇದು ಅಬ್ವಿಯಸ್, ಎಲ್ಲ ಕಾಲೇಜಲ್ಲೂ ಹಾಗೆ. ಯಾಕಂದರೆ ಫಸ್ಟ್ ನಮ್ಮ ಪ್ರಿಫರೆನ್ಸ್ ಯಾವತ್ತು ಕಂಪ್ಯೂಟರ್ ಸೈನ್ಸಿಗೆ ಇರುತ್ತೆ, ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಇರುತ್ತೆ. ಸೊ ಇದು ಕರೆಕ್ಟ್ ಇದೆ. ಬಟ್ ಕಟ್ ಆಫ್ ರ್ಯಾಂಕ್ ಅಂತೂ ಇನ್ಕ್ರೀಸ್ ಆಗಿದೆ ಈ ವರ್ಷ, ಆಯಿತಾ. ಯಾಕಂದರೆ ಜನರಲ್ ಮೆರಿಟ್ ಅವರಿಗೆ ಲಾಸ್ಟ್ ಟೈಮ್ ಇದು ಎಷ್ಟಿದ್ದಿತ್ತು, 2153 ಇದ್ದಿತ್ತು, ಈ ವರ್ಷ 2628 ಆಗಿದೆ. ಲಾಸ್ಟ್ ಟೈಮ್ SC ಅವರಿಗೆ 26,000 ಇದ್ದಿತ್ತು, ಈ ವರ್ಷ ಇದು ಸ್ವಲ್ಪ ಡಿಕ್ರಿಮೆಂಟ್ ಆಗಿದೆ. ಎನಿವೆ 24,000 ಆಗಿದೆ. ಲಾಸ್ಟ್ ವರ್ಷ ಇವೆರಡು ಡಿಕ್ರಿಮೆಂಟ್ ಆಗಿದೆ ಸ್ಟೂಡೆಂಟ್ಸ್, ಅದರ್ವೈಸ್ ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗುತ್ತೆ 100%, ಆಯಿತಾ. ಮತ್ತು EC ನೋಡಿದರೆ ಲಾಸ್ಟ್ ವರ್ಷ ಇದು 10,000 ಇದ್ದಿತ್ತು, ಈ ವರ್ಷ 6,900 ಬಂದಿದೆ. ನನಗೆ ಇಲ್ಲಿ ಸ್ವಲ್ಪ ಡೌಟ್ ಆಗ್ತಾ ಇರೋದು ಯಾಕಂತ ಕೇಳಿದರೆ EC ಕಟ್ ಆಫ್ ಯಾಕೆ ಇಷ್ಟು ಕಡಿಮೆ ಆಯಿತು. ಲಾಸ್ಟ್ ಟೈಮ್ 10,000 ಇದ್ದಿತ್ತು, ಈ ವರ್ಷ 6,900 ಆಗಿದೆ, ಆಯಿತಾ. ಲಾಸ್ಟ್ ಟೈಮ್ ಇದು ಜಾಸ್ತಿ ಆಗಿದೆ ಇವ್ರದ್ದು, ಯಾರ್ದು 2A ಕ್ಯಾಟಗರಿಯಲ್ಲೇ 6,900 ಇದ್ದಿತ್ತು, 7,000ಗೆ ಹೋಗಿದೆ. ಲಾಸ್ಟ್ ಟೈಮ್ 15,000 ಇದ್ದಿತ್ತು, ಈ ವರ್ಷ 13,000 ಬಂದು ನಿಂತಿದೆ. ಲಾಸ್ಟ್ ಟೈಮ್ ಇದು 4,500 ಇದ್ದಿತ್ತು, ಸ್ವಲ್ಪ ಇನ್ಕ್ರಿಮೆಂಟ್ ಆಗಿದೆ. ಲಾಸ್ಟ್ ಟೈಮ್ 4,889 ಇದ್ದಿತ್ತು, 4,426 ಬಂದಿದೆ, ಡಿಕ್ರಿಮೆಂಟ್ ಆಗಿದೆ. ಲಾಸ್ಟ್ ಟೈಮ್ 3,209 ಇದ್ದಿತ್ತು, 3,440 ಇನ್ಕ್ರಿಮೆಂಟ್ ಆಗಿದೆ, ಆಯಿತಾ. ಬಟ್ ಕೆಲವೊಂದು ಕಾಸ್ಟಲ್ಲಿ ಇನ್ಕ್ರಿಮೆಂಟ್ ಆಗಿದೆ, ಕೆಲವೊಂದು ಕಾಸ್ಟಲ್ಲಿ ಡಿಕ್ರಿಮೆಂಟ್ ಆಗಿದೆ. ಬಟ್ ನನಗೆ ಡೌಟ್ ಇರೋದು ಯಾಕೆ ಇಷ್ಟು ಕಡಿಮೆ ಆಯಿತು, 10,000ಇಂದ 6,000ಗೆ ECಗೆ ಈ ವರ್ಷ ಜಾಸ್ತಿ ಇದೆಯಾ. ಓಕೆ, ಇದಿರ್ಬೋದೇನೋ, ಮೇ ಬಿ ಇರ್ಬೋದು, ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಆ್ಯಂಡ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏನಾಗಿದೆ, ಅಲ್ಟಿಮೇಟಾಗಿ ನಾನು ಏನು ಕನ್ಕ್ಲೂಷನ್ ಬರ್ಬೋದು, ಡಬಲ್ ಆಗಿದೆ, ಕಟ್ ಆಫ್ ರ್ಯಾಂಕ್ ಡಬಲ್ ಆಗಿದೆ, ಎಲ್ಲ ಕ್ಯಾಟಗರಿಲೂ ಆಲ್ಮೋಸ್ಟ್ ಡಬಲ್ ಆಗಿದೆ. ಹೆಚ್ಚಿನ ಕ್ಯಾಟಗರಿಲಿ ಡಬಲ್ ಆಗಿದೆ, ಎಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಯಾಕಂದರೆ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ಸೆಕೆಂಡ್, ಈಗ ನಾನು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇಲ್ಲಿ ನನಗೆ ಮೇಜರ್ ಮಿಸ್ಟೇಕ್ಸ್ಗಳು ಕಂಡಿದ್ದು. ಇದರಲ್ಲಿ JSS, KLE ಹುಬ್ಬಳ್ಳಿ, ಸಪ್ತಗಿರಿ, ಇದರಲ್ಲಿ ಮೇಜರ್ ಮಿಸ್ಟೇಕನ್ನು ನಾನು ಫೈಂಡ್ ಔಟ್ ಮಾಡಿದ್ದೇನೆ. ನಾನಂತಲ್ಲ, ಎಲ್ಲರಿಗೂ ಕೂಡ ಕಾಮನ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ನೋಡಿ, ಕಂಪ್ಯೂಟರ್ ಸೈನ್ಸ್ 11,855 ಈ ವರ್ಷದಿದು. ISC ನೋಡಿ 11,700, ಕಂಪ್ಯೂಟರ್ ಸೈನ್ಸ್ಗಿಂತ ಕಡಿಮೆ ಕಟ್ ಆಫ್ ISC ಇದೆ. ಅದು ಹೇಗಂತ ಗೊತ್ತಾಗಲಿಲ್ಲ. ಯಾಕೆ ನನಗೆ ಅಲ್ಲ, ನೀವು ಅಂದ್ಕೊಂಡಿರ್ಬೋದು ಸರ್ ಹಾಕಿರ್ಬೋದಲ್ಲ, ISCನ ಫಸ್ಟ್ ಹಾಕಿ CSCನ ನೆಕ್ಸ್ಟ್ ಹಾಕಿರ್ಬೋದಲ್ಲ. ನಾನು ನೋಡಿದ ಪ್ರಕಾರ ಈ ವರ್ಷದಿಂದ ನಾನು ಪ್ರತಿ ಸ್ಟೂಡೆಂಟ್ಸ್ಗಳು ಮಾತಾಡಿದಾಗ ಸರ್ ISC ಹಾಕಬೇಕಾ ಬೇಡ ಅಂತ ಡೌಟಲ್ಲಿದ್ದಾರೆ. ಬರ್ತಾ ISC ಬಗ್ಗೆ ಸ್ಟೂಡೆಂಟ್ಸ್ಗಳಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿದರೆ ಕಟ್ ಆಫ್ ಕಡಿಮೆನೇ ಇದೆ. ಅದು ಹೇಗೆ? ISC ಒಳ್ಳೆ ಬ್ರಾಂಚ್, ನಾನು ಬ್ರಾಂಚ್ ಬಗ್ಗೆ ಮಾತಾಡ್ತಾರೆ, ಒಳ್ಳೆ ಬ್ರಾಂಚ್. ಬಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇವಾಗ CSC ವಿತ್ AIML, CSC ವಿತ್ ಸ್ಪೆಷಲೈಸೇಷನ್ ಹೋಗ್ತಾ ಇದ್ದಾರೆ. ISCಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿ, ಕಟ್ ಆಫ್ ರ್ಯಾಂಕ್ CSC ಜೊತೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ. ಅದು ಹೇಗೆ? ಇಲ್ಲಿ ನೋಡಿ 7,585, 11,869, ಅದು ಹೇಗಾಗುತ್ತೆ? 9,753, 14,000, ಅರೌಂಡ್ 5,000 ಇನ್ಕ್ರಿಮೆಂಟ್ ಆಗಿದೆ. 4,137 ಡಬಲ್. ಅದು ಹೇಗಾಗುತ್ತೆ ಹೇಳಿ? CSCಗೆ ಜಾಸ್ತಿ ಇದ್ದು ISCಗೆ ಕಡಿಮೆ ಇರೋದು ತುಂಬ ರೇರ್ ಸ್ಟೂಡೆಂಟ್ಸ್, ತುಂಬ ಅಂದರೆ ತುಂಬ ರೇರ್. ಅಂದರೆ ನೀವು ಸರ್ ಎಲ್ಲ ISC ಮೇಲೆ ಇಟ್ಟಿರ್ಬೋದು, ಇಲ್ಲ. ನನ್ನಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳು, ನಾನು ಯಾರಿಗೆ ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ ಅವರೆಲ್ಲರೂ ಕೂಡ ISCನ ಸೆಕೆಂಡಲ್ಲಿ ಇಟ್ಟಿದ್ದಾರೆ, ಅಂದರೆ ನೆಕ್ಸ್ಟಲ್ಲಿ ಇಟ್ಟಿದ್ದಾರೆ, CSCಗಿಂತ ನೆಕ್ಸ್ಟಲ್ಲೇ ಇಟ್ಟಿದ್ದಾರೆ, ಆಯಿತಾ. ಆ್ಯಂಡ್ ಟಾಪ್ ಆಫ್ ದ್ಯಾಟ್ ನನ್ನದೇ ಸ್ಟೂಡೆಂಟ್ ಒಬ್ಬ ಅಲ್ಲ, ತುಂಬ ಜನಿಗಾಗಿದೆ. ಅವನಿಗೇನಾಗಿದೆ, ಅವನಿಗೆ ರ್ಯಾಂಕ್ ಅಥವಾ ಅವಳು ತುಂಬ ಜನಿಗಾಗಿದೆ. ಅದರಲ್ಲಿ ಅವ್ರು ಏನಾಗಿದೆ ಅಂತ ಕೇಳಿದರೆ, ಅವ್ರು ರ್ಯಾಂಕ್ ಇದಕ್ಕಿಂತ ಕಡಿಮೆನೇ ಇದೆ. ಈಗ 2A ಗ್ರೂಪ್, ಅವ್ನ ರ್ಯಾಂಕ್ 4,000 ಅರೌಂಡ್ ಇದೆ, ಅವನಿಗೆ CS ಆಗಿಲ್ಲ, ISC ಆಗಿದೆ. ಅವ್ನು ಟಾಪಲ್ಲಿ ಫಸ್ಟ್ ಪ್ರಯಾರಿಟಿಯಲ್ಲಿ ಇಟ್ಟಿದ್ದು CSC, ಅದಾಗಿಲ್ಲ,
ISC ಆಗಿದೆ. ಹೌ ಕಮ್? ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಇವರು ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ಕಾಲೇಜ್ಗಳನ್ನು ಕೋಡನ್ನೇ ಕೊಡಲಿಲ್ವಾ, CSC ಅಂತ ಕೊಡಲೇ ಇಲ್ವಾ ಅಂತ. ಮತ್ತು ಇಲ್ಲಿ ನೋಡಿ SC ಗ್ರೂಪಲ್ಲಿ 34,000, ISC 28,000. ಹೌ ಕಮ್? ಜನರಲ್ ಮೆರಿಟ್ 6,890, 3,807. ನನಗೆ ಇಲ್ಲಿ ಮಿಸ್ಟೇಕ್ ಆಗಿರೋದು ಮೇನ್, ನಿಮ್ಗೆ ಇಲ್ಲಿ ಪ್ರೂಫ್ ಸಾಕು. CSC ISC ಅದು ಹೇಗಾಗುತ್ತೆ? ಆ್ಯಂಡ್ ಟಾಪ್ 5th ಕಾಲೇಜ್ ಸ್ಟೂಡೆಂಟ್ಸು, ಕರ್ನಾಟಕದ 5ನೇ ಕಾಲೇಜು, ಲಾಸ್ಟ್ ವರ್ಷ ನೋಡಿ, ನಾನು ಜನರಲ್ ಮೆರಿಟ್ ಅವ್ರಿಗೆ ತೋರಿಸ್ತೇನೆ ನೋಡಿ. ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು? 3,035 ನಿಂತಿತ್ತು. ಈ ವರ್ಷ ಡಬಲ್ ಆಗಿದೆ, 6,890 ಡಬಲ್ ಆಗಿದೆ. ಯಾವುದರಲ್ಲಿ? ನಿಮ್ಮ JSS ಅಲ್ಲಿ ಕೂಡ ಡಬಲ್ ಆಗಿದೆ. 2A 1 ಗ್ರೂಪ್ ಅವರಿಗೆ ನೋಡಿ 4,819 ಇದ್ದಿತ್ತು, ಈ ವರ್ಷ 11,855, ಅರೌಂಡ್ ಟ್ರಿಪಲ್ ಆಗಿದೆ. ಟ್ರಿಪಲ್, CSCಲಿ ಟ್ರಿಪಲ್ ಆಗಿದೆ. ISC ನೋಡಿ ಡಬಲ್ ಆಗಿದೆ, ISC ಡಬಲ್ ಆಗಿದೆ. ಆ್ಯಂಡ್ ಈ ವರ್ಷದ CSC ISC ಕಂಪೇರ್ ಮಾಡಿದ್ರೆ ISC ಇದು ಕಟ್ ಆಫ್ ಕಡಿಮೆ ಇದೆ. ಏನಂತ ಅಂದ್ಕೊಳ್ಳೋದು? ಇದನ್ನು ಸರಿ ಇದೆಯಾ ತಪ್ಪಿದೆಯಾ ಏನಂತ ಅಂದ್ಕೊಳ್ಳೋದು? ಮತ್ತು EC ನೋಡಿ, ಲಾಸ್ಟ್ ವರ್ಷ ECಗೆ 17,000 ಇದ್ದಿತ್ತು, ಈ ವರ್ಷ 10,000 ಬಂದಿದೆ. CECಗೆ ಏನು ಡಿಮ್ಯಾಂಡ್ ಜಾಸ್ತಿ ಆಗಿದೆಯಾ? ಲಾಸ್ಟ್ ವರ್ಷ 10,000 ಇದ್ದಿತ್ತು, 2A ಗ್ರೂಪ್ ಅವರಿಗೆ 8,700 ಬಂದಿದೆ. ಇವೆರಡು ಕೊಡಲಿಲ್ಲ ಅವರು, ಆಯಿತಾ. ಲಾಸ್ಟ್ ವರ್ಷ ಇದು 3B ಜನರಲ್ ಅವರಿಗೆ 7,000 ಇದ್ದಿತ್ತು, ಈ ವರ್ಷ 6,000 ಬಂದಿದೆ, ಆಯಿತಾ. ಇಲ್ಲೂ ಕೂಡ ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗಿದೆ. ಅದಕ್ಕೂ ಏನಂತ ಹೇಳಿದ್ರೆ CSCಗಿಂತ ಕಡಿಮೆ ಇದೆ, 6,000. ಅದು ಏಕೆ? ಹೆಚ್ಚಿನ ಸ್ಟೂಡೆಂಟ್ಸ್ ಈ ವರ್ಷ ನನ್ನ ಒಪಿನಿಯನ್ ಪ್ರಕಾರ CS ಅನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಬಟ್ CSCಗಿಂತ EC ಕಟ್ ಆಫೇ ಕಡಿಮೆ ಇದೆ. ಇಲ್ಲಿ ನೋಡಿ 11,000, ಇದು 10,000, 11,000, 8,000. ಹೌ ಕಮ್? ಸೊ ಇಲ್ಲೂ ಕೂಡ ಮಿಸ್ಟೇಕ್ಸ್ಗಳು ನಮಗೆ ಎದುರುಗಡೆ ಎದ್ದು ಕಾಣಿಸ್ತಾ ಇದೆ. ಓಕೆ, EC ನಾನೇನು ಬ್ಯಾಡ್ ಬ್ರಾಂಚ್ ಅಂತ ಹೇಳ್ತಾ ಇಲ್ಲ, ಬಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳು CS ಅನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. CSನ ಕಟ್ ಆಫ್ ತುಂಬ ಹೈ ಇದೆ, ಬಟ್ ಕಡಿಮೆ ರ್ಯಾಂಕ್ ಇದ್ದವ್ರಿಗೆ ಅಲಾಟ್ ಆಗಿಲ್ಲ. ಒಂದನೇದು. ಎರಡನೇದು, CSC ರ್ಯಾಂಕ್ ಜಾಸ್ತಿ ಇದ್ದು EC ರ್ಯಾಂಕ್ ಕಡಿಮೆ ಆಗಿದೆ. ಇನ್ನೊಂದು, CSC ರ್ಯಾಂಕ್ ಜಾಸ್ತಿ ಇದ್ದು ISC ರ್ಯಾಂಕ್ ಕಡಿಮೆ ಆಗಿದೆ. ಇದು ಹೇಗಾಗುತ್ತೆ ಸ್ಟೂಡೆಂಟ್ಸು? ತುಂಬ ಕಾಮನ್ ಸೆನ್ಸ್ ಅಲ್ವಾ? ಮತ್ತು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಟಾಪ್ 10th ಕಾಲೇಜ್ ಆಫ್ ಕರ್ನಾಟಕ, ಅವರದ್ದು ಕಟ್ ಆಫ್ 21,000ಗೆ ಹೋಗಿದೆ ನೋಡೋದು. CS 2A ಗ್ರೂಪ್ 23,000. ಎಷ್ಟು ಆಗಿದೆ ಕೇಳಿದರೆ, ಲಾಸ್ಟ್ ಟೈಮ್ ಇದು ಎಷ್ಟಿದ್ದು ಗೊತ್ತುಂಟು? 6,500 ಇದ್ದಿತ್ತು, 23,000 ಹೋಗಿದೆ. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ 2A ಗ್ರೂಪ್ ಅವರಿಗೆ 6,500 ಅರೌಂಡ್, ಈ ವರ್ಷ 23,000ಗೆ ಹೋಗಿದೆ. ಹೇಗೆ? ಜನರಲ್ ಮೆರಿಟ್ ಅವರಿಗೆ ಲಾಸ್ಟ್ ಟೈಮ್ ಇದು 4,200 ಇದ್ದಿತ್ತು, ಈ ವರ್ಷ 11,000ಗೆ ಹೋಗಿದೆ, ಹತ್ರ ಟ್ರಿಪಲ್ ಆಗಿದೆ, ಆಯಿತಾ. ಸೊ ಇದೆಲ್ಲ ನೋಡಿದಾಗ ಎಲ್ಲೋ ಮಿಸ್ಟೇಕ್ಸ್ಗಳು ಖಂಡಿತ ಆಗಿದೆ. ಯಾಕಂದರೆ ಟ್ರಿಪಲ್ ಆಗ್ತಾ ಇದೆ. ಯಾಕೆ ಟಾಪ್ ಕಾಲೇಜಲ್ಲಿ ಸಿಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈಗ ನೋಡಿ CFCS ಅಂದರೆ ಕಂಪ್ಯೂಟರ್ ಸೈನ್ಸ್ ವಿತ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಸ್ ಅ ಸ್ಪೆಷಲೈಸೇಷನ್. ಒಂದೊಂದು ಕಾಲೇಜಲ್ಲಿ ಕೋಡ್ ಚೇಂಜ್ ಆಗುತ್ತೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಸ್ ಸ್ಪೆಷಲೈಸೇಷನ್. 17,000 ನಿಂತಿದೆ, CSC 21,000. ಕಂಪೇರ್ ಮಾಡಿ ನೋಡಿದಾಗ CFCS ಇದು ಕಟ್ ಆಫ್ ಜಾಸ್ತಿ ಇದೆ, CSC ಕಟ್ ಆಫ್ CSC ಕಟ್ ಆಫ್ ಜಾಸ್ತಿ ಇದೆ, CFCS ಇದು ಕಡಿಮೆ ಇದೆ. ಇಲ್ಲಿ ನೋಡಿ 7,000 ಕಂಪ್ಯೂಟರ್ ಸೈನ್ಸ್, ಅದು ಟ್ರಿಪಲ್ ಆಗಿದೆ. ಹೇಗೆ ಸ್ಟೂಡೆಂಟ್ಸ್? ಇದು ತುಂಬ ಲಾಜಿಕ್. ನೀವು ತುಂಬ ಈಸಿಯಾಗಿ ಥಿಂಕ್ ಮಾಡಿದ್ರು. ಯಾವತ್ತೂ ನಾವು ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಇಡ್ತೇವೆ, ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಇಡ್ತಾ ಇದ್ದೇವೆ. ಬಟ್ ಇಲ್ಲಿ ಸ್ಪೆಷಲೈಸೇಷನ್ ಕಟ್ ಆಫೇ ಕಡಿಮೆ ಇದೆ, ಕಂಪ್ಯೂಟರ್ ಸೈನ್ಸ್ನ ಕಟ್ ಆಫ್ ಜಾಸ್ತಿ ಇದೆ. ಅದರಲ್ಲೂ ಮತ್ತೆ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಲಿಕ್ಕೆ ಹೋದರೆ CFCSನ ಕಟ್ ಆಫ್ ಕಡಿಮೆ ಆಗಿದೆ. ಲಾಸ್ಟ್ ಇಯರ್ CFCS 19,000 ಇದ್ದಿತ್ತು, ಈ ವರ್ಷ 17,000 ಆಗಿದೆ. 1 ಗ್ರೂಪ್ ಅವರಿಗೆ 10,000 ಇದ್ದಿತ್ತು ಲಾಸ್ಟ್ ಇಯರ್, ಈ ವರ್ಷ 7,498 ಆಗಿದೆ. CFCSನ ಕಟ್ ಆಫ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಆಗಿದೆ. ಆ್ಯಂಡ್ CSCನ ಕಟ್ ಆಫ್ ರ್ಯಾಂಕ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಆಗಿದೆ. ಈ ವರ್ಷದಲ್ಲೇ CSC ಮತ್ತು CFCS, ಅದೇ ಕಾಲೇಜ್ನ CSC ಮತ್ತು CFCSನ ಕಂಪೇರ್ ಮಾಡಿದರೆ, ಅಂದರೆ ಕಂಪ್ಯೂಟರ್ ಸೈನ್ಸ್ ವಿತ್ AML ಕಂಪೇರ್ ಮಾಡಿದರೆ, ಕಂಪ್ಯೂಟರ್ ಸೈನ್ಸ್ AML ಕಡಿಮೆ ಆಗಿದೆ, CSC ಜಾಸ್ತಿ ಆಗಿದೆ. ಇದು ಎಲ್ಲಿವರೆಗೆ ಬ್ಲಂಡರ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಸೊ ಇದೇ ಮಿಸ್ಟೇಕನ್ನು ಅವರು ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಮಾಡಿದರೆ ಆ್ಯಂಡ್ ಫೈನಲ್ ಮಾಕ್ ಅಲಾಟ್ಮೆಂಟಲ್ಲಿ ಮಾಡಿದರೆ, ನಾವು ಅದರಲ್ಲೂ ಕೂಡ ಸೈಲೆಂಟಾಗಿ ಕೂತ್ಕೊಂಡ್ರೆ ಪೇರೆಂಟ್ ಸ್ಟೂಡೆಂಟ್ಸ್, ಅಲ್ಲಿಗೆ ನಮ್ಮಷ್ಟು ಏನು ಹೇಳ್ತಾರೆ ದಡ್ಡರು ಯಾರೂ ಇಲ್ಲ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನೀಟಾದಾಗ ನೋಡಿ, ಯಾವಾಗ ಪೇಪರ್ ಲೀಕ್ ಆಯ್ತು ಅಂತ ಗೊತ್ತಾಯಿತು, ಎಲ್ಲ ಪೇರೆಂಟ್ಸ್ಗಳು ಇದಾದರು, ಸುಪ್ರೀಂ ಕೋರ್ಟಿಗೆ ಹೋದರು, ಎಲ್ಲ ಕೋಚಿಂಗ್ ಸೆಂಟರ್ ಅವರು ಹೋದರು. KCT ಆದಾಗ ಯಾರೂ ಮಾತಾಡಲಿಲ್ಲ. ಆಯಿತು, ಒಂದಿಷ್ಟು ಜನ ಅವ್ರವ್ರ ಒಳಗೆ ಮಾತಾಡಿಕೊಂಡ್ರು, ಅಲ್ಲಿಗಾಯಿತು. ಈ ಸತಿ ಈಗ ಮಾಕ್ ಅಲಾಟ್ಮೆಂಟಲ್ಲಿ ಇದೆ, ಆದರೆ ದಯವಿಟ್ಟು ಸುಮ್ಮನೆ ಇರಬೇಡಿ, ಮಾತಾಡಿ, ರೇಸ್ ಯುವರ್ ವಾಯ್ಸ್. ನಿಮ್ಮಲ್ಲಿ ಏನಾದರೂ ಪವರ್ಗಳಿದ್ದರೆ, ನಾನು ಹೇಳೋದು ಕಾಂಟ್ಯಾಕ್ಟ್ಸ್ಗಳಿದ್ದರೆ ದಯವಿಟ್ಟು ಇದನ್ನು ಹಾಗೆ ಬಿಡಬೇಡಿ. ಮಿಸ್ಟೇಕ್ಸ್ ಆಗಿದೆ ಸ್ಟೂಡೆಂಟ್ಸು, ನಾನೇನು ಸುಮ್ಮನೆ ನನಗೇನು KA ಜೊತೆ ಏನು ಇದಿಲ್ಲ, ಆಯಿತಾ. ಮಿಸ್ಟೇಕ್ಸ್ ಆಗಿದೆ, ಕಣ್ಣು ಮುಂದೆ ಕಾಣಿಸ್ತಾ ಇದೆ. JSS ಆಗಿದೆ, KLE ಆಗಿದೆ, ಸಪ್ತಗಿರಿಯಲ್ಲಿ ಆಗಿದೆ, ನಾನು ನೋಡಿದ್ದೇನೆ. BMS ಬಿಡಿ, ಹೇಗಿದ್ರು ಇದು ಜಾಸ್ತಿ ಆಗಿದೆ, ಏನು ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗಿದೆ, ಸೊ ಇನ್ಕ್ರೀಸ್ ಆಗಿದೆ. ಬಟ್ ಮೇಜರ್ ಮಿಸ್ಟೇಕ್ಸ್ಗಳು ಎಲ್ಲಾಗಿದೆ ಗೊತ್ತುಂಟಾ? ಯೂನಿವರ್ಸಿಟಿಗಳಲ್ಲಿ ಆಗಿದೆ.
ಎಲ್ಲ ಯೂನಿವರ್ಸಿಟಿಗಳಲ್ಲಿ ಈ ಥರ ಮಿಸ್ಟೇಕ್ಸ್ ಆಗಿದೆ. ಓಕೆ, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಇದೊಂದು ಮೆಸೇಜನ್ನು ನಾನು ಕನ್ವೆ ಮಾಡಬೇಕಾಗಿತ್ತು. ಮುಂದಿನ ಮತ್ತೆ ಈ ಕಟ್ ಆಫನ್ನು ಎಷ್ಟು ಅಂದರೆ ಆಗುತ್ತೆ, ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ನೆಕ್ಸ್ಟ್ ಕಟ್ ಆಫಲ್ಲಿ, ಬಟ್ ನೆಕ್ಸ್ಟ್ ಕಟ್ ಆಫ್ ರ್ಯಾಂಕನ್ನು ಸ್ವಲ್ಪ ಜಾಸ್ತಿ ಕನ್ಸಿಡರೇಷನ್ ತಗೊಳ್ಳಿ, ಆಯಿತಾ? ಯಾಕಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಕೂಡ ಅಲ್ಲಿ ಬರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಮುಂದೆನೂ ಕೂಡ ಇದೇ ಪ್ರಾಬ್ಲಮ್ ಬಂದರೆ ದಯವಿಟ್ಟು ಸೈಲೆಂಟಾಗಿರಬೇಡಿ, ಆಯಿತಾ? ನಾನು ಹೇಳುವಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಸ್ಟೂಡೆಂಟ್ಸು. ನಾನು ನಿಖಿಲೇಶ್, ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಜೈ ಭಾರತ್ ಮಾತೆ.